ಕರ್ನಾಟಕ ಮಹಾರಾಷ್ಟ್ರ ಬಸ್ ಸಂಚಾರ ಸ್ಥಗಿತ ವಿಚಾರ ಸಂಬಂಧ ಬೆಳಗಾವಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎರಡೂ ಸರ್ಕಾರಗಳು ಬಿಗಿ ಕ್ರಮ ಕೈಗೊಂಡು ಬಸ್ ಓಡಿಸಬೇಕು ಅಥವಾ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು. ಸರ್ಕಾರಗಳು ಕೈ ಕೊಟ್ಕೊಂಡು ಕೂರುವುದು ಸರಿಯಲ್ಲ ಅಂತ ಸಂಸದ ಗೋವಿಂದ ಕಾರಜೋಳ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು. ಯಾವ ಸರ್ಕಾರನೂ ಕೂಡ ಕೈ ಕೊಟ್ಕೊಂಡು ಕೂರಬಾರ್ದು. ಒಂದಷ್ಟು ಕಠಿಣವಾದಂತ ಕ್ರಮವನ್ನ ಜರುಗಿಸಬೇಕಾಗುತ್ತೆ. ಇಲ್ಲಿ ಕನ್ನಡ ಮರಾಠಿ ಅಂತ ಭಾಷೆ ಹೆಸರಲ್ಲಿ ಗಲಾಟೆ ಆಗಿಲ್ಲ. ಯಾರೋ ಕಿಡಿಗೇಡಿಗಳು ಗದ್ದಲ ಎಬ್ಬಿಸ್ತಾ ಇದ್ದಾರೆ ಅಂತ ಗೋವಿಂದ ಕಾರಜೋಳ ಅವರು ಕಿಡಿಕಾರಿದ್ದಾರೆ. ಎರಡೂ ಸರ್ಕಾರ, ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಸರ್ಕಾರ, ಎರಡೂ ಸರ್ಕಾರನು ಕೈ ಕೊಟ್ಕೊಂಡು ಕೂರಬಾರ್ದು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅಂದ್ರೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಬಸ್ಗಳ ಸಂಚಾರಕ್ಕೆ ಸರಿಯಾದಂತ ವ್ಯವಸ್ಥೆ ಮಾಡಿಕೊಡ್ಬೇಕಾಗುತ್ತೆ. ಯಾರೋ ಕಿಡಿಗೇಡಿಗಳು ಈ ರೀತಿ ಗದ್ದಲ ಎಬ್ಬಿಸ್ತಾ ಇದ್ದಾರೆ. ಅದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕೋದಕ್ಕೆ ಹೋಗಬಾರ್ದು. ಕಠಿಣ ಕಾನೂನುಗಳು ಜಾರಿ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಎರಡೂ ಸರ್ಕಾರಗಳು ಬಿಗಿ ಕ್ರಮ ತಗೊಂಡು ಬಸ್ಗಳನ್ನ ಓಡಿಸ್ಬೇಕು ಮತ್ತು ನಮ್ಮದು ದಿನನಿತ್ಯದ ವ್ಯವಹಾರ, ಬೆಳಗಾವಿ ಆಯಿತು, ಬಿಜಾಪುರ ಆಯಿತು, ಈ ನಾರ್ತ್ ಕರ್ನಾಟಕದವ್ರು ಮುಂಬೈ ವ್ಯವಹಾರಗಳನ್ನ ಮಾಡ್ತಾರೆ, ಪುಣೆ ವ್ಯವಹಾರಗಳನ್ನ ಮಾಡ್ತಾರೆ, ಕೋಲ್ಹಾಪುರಕ್ಕೆ ಹೋಗ್ತಾರೆ. ನಾವು ಪ್ರತಿನಿತ್ಯ ಸಂಬಂಧಗಳಿದ್ದಾವೆ. ಅದಕ್ಕಾಗಿ ಯಾವನೋ ಒಬ್ಬ ಕಿಡಿಗೇಡಿ ಮಾಡ್ದ ಅಂಥೇಳಿ ಇಡೀ ಸರ್ಕಾರನೇ ಕೈ ಕಟ್ಕೊಂಡು ಕೂತು ಬಸ್ ಬಂದ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ತಪ್ಪಿಸ್ತರ ಮೇಲೆ ಕ್ರಮ ತಗೊಂಡು ಬಸ್ಗಳನ್ನ ವ್ಯವಸ್ಥಿತವಾಗಿ ಓಡಿಸ್ಬೇಕು, ಜನರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು. ಎರಡೂ ಸರ್ಕಾರಗಳು ಬಿಗಿ ಕ್ರಮ ತಗೊಂಡು ಬಸ್ಗಳನ್ನ ಓಡಿಸ್ಬೇಕು ಮತ್ತು ನಮ್ಮದು ದಿನನಿತ್ಯದ ವ್ಯವಹಾರ, ಬೆಳಗಾವಿ ಆಯಿತು, ಬಿಜಾಪುರ ಆಯಿತು, ಈ ನಾರ್ತ್ ಕರ್ನಾಟಕದವ್ರು ಮುಂಬೈ ವ್ಯವಹಾರಗಳನ್ನ ಮಾಡ್ತಾರೆ, ಪುಣೆ ವ್ಯವಹಾರಗಳನ್ನ ಮಾಡ್ತಾರೆ, ಕೋಲ್ಹಾಪುರಕ್ಕೆ ಹೋಗ್ತಾರೆ. ನಾವು